ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಏಕದಂತ ಚಾನಲ್ಗೆ ಸ್ವಾಗತ. ಇವತ್ತು ಮನೆ ಹತ್ರ ಇರೋ ಪಾರ್ಕಿಗೆ ಬಂದಿದ್ದೀನಿ. ಇದು ಒಂದು ರೌಂಡ್ ಸುತ್ತಿದ್ರೆ 1 ಕಿಲೋಮೀಟ್ರ್ ಅಂತ ಹೇಳ್ತಾಯಿದ್ರು. ಅದಕ್ಕೆ ಚೆಕ್ ಮಾಡೋಕ್ಕೆ ಬಂದೆ. ಒಂದು ರೌಂಡು ಅಲ್ಲೇನೋ ಬರೆದಿದ್ರೆ ತೋರಿಸ್ತಾ ಇದ್ದೆ, ಅಲ್ಲೆಲ್ಲೂ ಬರೆದಿಲ್ಲ. ನೋಡೋಣ ಬನ್ನಿ, ಒಳಗಡೆ ಹೋಗ್ತಾಯಿದ್ದೀನಿ. ಎಂಟ್ರೆನ್ಸ್ ಇದು. ಎಂಟ್ರೆನ್ಸ್ ಗೇಟ್ ಹತ್ರ ಬಂದರೆ ಪರವಾಗಿಲ್ಲ, ಚೆನ್ನಾಗಿ ಖಾಲಿಯಾಗಿದೆ, ವಿಶಾಲವಾಗಿದೆ ಜಾಗ ವಾಕಿಂಗು ಜಾಗಿಂಗ್ ಮಾಡೋರಿಗೆ. ನೋಡೋಣ ಬನ್ನಿ. ನಿನ್ನೆ ಅಂತೂ ಮ್ಯಾಚ್ ನೋಡಿದೆ, ಸಖತ್ತಾಗಿತ್ತು ಮ್ಯಾಚು. ಆದರೆ ಯಾಕೋ ಸ್ವಲ್ಪ ಡಲ್ ಆಯಿತು, ಯಾಕಂದರೆ ಅದು ಜಿಂಬಾಬ್ವೆ ಟೀಮು. ಅದೇ ಮ್ಯಾಚ್ ಮೇಲೆ ಗೆದ್ದವ್ರೆ. ಮುಂದೆ ನೋಡೋಣ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ ಇಂಡಿಯಾದವರು. ಸರಿ, ಓಕೆ, ಮುಂದೆ ನೋಡ್ಕೊಂಡು ಹೋಗೋಣ ಬನ್ನಿ. ಪಾರ್ಕು ಚೆನ್ನಾಗಿ ದೊಡ್ಡದಾಗೇ ಇದೆ ಕಣ್ರೆ ಪಾರ್ಕ್ ಇದು. ನಮ್ಮ ಫ್ರೆಂಡ್ಸು ಬೆಳಿಗ್ಗೆ 6 ಗಂಟೆಗೆ ಬಂದು 7 ಗಂಟೆ 7:30 ಜಾಗಿಂಗ್ ಮಾಡಲ್ಲ ಡೌಟು, ವಾಕಿಂಗ್ ಮಾಡಿಕೊಂಡು ಜೂಟಾಗ್ಬಿಡ್ತಾರೆ. ನಮ್ಮ ಫ್ರೆಂಡ್ ಅಂದ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ಜಾಗ ಅಂತ ಹೇಳ್ತಾಯಿದ್ದೆ. ನಾನು ಸುಮಾರು ಒಂದು ವರ್ಷ ಮೇಲೆ ಆಯಿತು ವಾಕಿಂಗು ಮಾಡಿ. ಅದೇ ನೋಡೋಣ ಅಂತ ಬಂದೆ ಇಲ್ಲಿ. ಇದೇನೋ ಚೆನ್ನಾಗಿದ್ರೆ ಡೈಲಿ ಇಲ್ಲೇ ವಾಕ್ ಮಾಡ್ತೀನಿ. ಚೆನ್ನಾಗಿದೆ ಪಾರ್ಕು, ಸುತ್ತಲೂ ಗ್ರೀನು. ಸೂರ್ಯನ ಕಿರಣ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಮೇಲ್ಗಡೆ. ಹಿಂಗೆ ಹೋಗ್ತಾಯಿದ್ರೆ ಖಾಲಿಯಾಗಿದೆಯಲ್ಲ, ಇಲ್ಲಿ ಯಾರೋ ಒಬ್ರು ಹೋಗ್ತವ್ರೆ. ಅಂದರೆ ಬೆಳಿಗ್ಗೆನೇ ಬಂದು ಹೋಗ್ಬಿಟ್ಟಿರ್ತಾರೆ ಜನ. ನಾವು ಹೋಗಿದ್ದೆ ಹೆಚ್ಚು ಕಮ್ಮಿ 8:30 ಜನ ಎಲ್ಲ ಹೊಂಟೋಗಿರ್ತಾರೆ. ನಾಳೆ ಸ್ಯಾಟರ್ಡೆ ಸಂಡೇ ಈ ಥರ ಟೈಪಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಕೆರೆ ಕಣ್ರಿ, ಕೆರೆ ಜಾಗ ಇದು. ನೀರೇ ಇಲ್ವಲ್ಲ ಕೆರೆಯಲ್ಲಿ. ಮಳೆ ಬಂದರೆ ತಾನೇ ನೀರು. ಈ ಸಲ ಮುಂಗಾರು ಕೈ ಕೊಡ್ತು ಬೇರೆ. ಏನು ಮಾಡೋದು ಗೊತ್ತಿಲ್ಲ. ಬೆಂಗಳೂರಿಗೆ ನೀರಿಲ್ಲ ಅಂತವ್ರೆ. ಇಲ್ಲಿ ಕೆರೆ ಕಟ್ಟೆಗಳು ನೋಡಿದ್ರೆ ತುಂಬೇ ಇಲ್ಲ ಇಲ್ಲಿ. ಇದು ತುಂಬಬೇಕಂದ್ರೆ ಮಳೆ ಬರ್ಬೇಕಂತ ಏನೂ ಇಲ್ಲ. ಇದಕ್ಕೆ ಬೇರೆ ಮೆಥಡೇ ಇದೆ. ಇದು ಕೆರೆ ನೀರು ಹರ್ಕೊಂಡು ಹೋಗೋದ್ರ ಮೇಲೆ ಕಟ್ಟೆ ಥರ ಕಟ್ಟಿದಾರಲ್ಲ, ಅದ್ರ ಮೇಲೆ ನಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಇಲ್ಲೂ ಇಲ್ವಾ ನೀರು? ಇಲ್ಲೂ ಇಲ್ಲ ರೀ. ಇಲ್ಲಿ ಯಾವುದೋ ಐತೆ ರೀ ಸೈಡಲ್ಲಿ. ಅಷ್ಟು ದೊಡ್ಡ ಕೆರೆ ಗುರು ಇದು. ಅಪ್ಪ ಪರವಾಗಿಲ್ಲ, ನೀರು ಐತೆ, ಇಂಥ ನೀರು ಐತೆ ಇಲ್ಲಿ. ಇದು ಕುಡಿಯೋಕ್ಕೆಲ್ಲ ಆಗಲ್ಲ. ಇದು ಸ್ವಲ್ಪ ಅಂತರ್ಜಲ ಕಾಪಾಡ್ಕೋಬೋದು ಅಷ್ಟೇ ಈ ನೀರಿಂದ. ನಿಮಿಷಣ. ಮುಂದೆ ಯಾರೂ ಇಲ್ವಲ್ರಿ ಪಾರ್ಕಲ್ಲಿ. ದೊಡ್ಡ ಪಾರ್ಕ್ ಬೇರೆ ಅಲ್ವಾ, ಜನ ಅಲ್ಲೂ ಇಲ್ಲೂ ಒಂದು ಕಡೆ ಕೂತ್ಕೊಂಡಿರ್ತಾರೆ, ಗೊತ್ತಾಗಲ್ಲ. ಅದೇ ಚಿಕ್ಕ ಪಾರ್ಕಲ್ಲಾದರೆ ಜನಗಳು 10 ಜನ ಇದ್ದರೂ ಏನಪ್ಪ ಎಷ್ಟು ಜನ ಅಂತ ಕಾಣಿಸುತ್ತೆ. ಚೆನ್ನಾಗಿದೆ ಕಣ್ರಿ ನೀರು, ಪರವಾಗಿಲ್ಲ. ಮೀನೆಲ್ಲ ಇದೆಯಂತೆ ಒಳಗಡೆ. ಮೀನೆಲ್ಲ ಇಟ್ಕೊಳಕ್ಕೆ ಬಿಡಲ್ಲ, ಏನೋ ತಿಂತವ್ರೆ, ಎತ್ಕೊತವ್ರೇನೋ. ಹತ್ತಿಯನ್ನು ಹತ್ತಿಯನ್ನು ಬೇರೆ ಸಿಗುತ್ತೆ ಇಲ್ಲಿ. ಮತ್ತು ಗಿಡ ಮರಗಳೇ ಜಾಸ್ತಿ ಇವೆ ಇಲ್ಲಿ. ಚೆನ್ನಾಗಿದೆ, ಸೂಪರ್. ಅಲ್ಲ ಸಖತ್ತಾಗಿದೆ ಕಣ್ರಿ ಇದು. ಕೆರೆ ತುಂಬ ನೀರು. ಅರ್ಧ ಕೆರೆ ನೀರಿಲ್ಲ, ಅರ್ಧ ಕೆರೆ ನೀರಿದೆ. ಅಂದರೆ ಇದು ಡೌನ್ ಸೈಡ್ ಇರಬೇಕು, ಅದಕ್ಕೆ ನೀರು ತುಂಬಿಕೊಂಡಿದೆ ಇಲ್ಲಿ ಚೆನ್ನಾಗಿದೆ. ಯಾರ್ಯಾರೋ ಇಬ್ಬರು ಹೋಯ್ತವ್ರು ಮುಂದೆ ವಾಕಿಂಗ್ ಮಾಡಿಕೊಂಡು. ನಮಗೆ ಯಾರೂ ಇಲ್ಲ ಕಣ್ರಿ, ನಾವು ಸುಮ್ಮನೆ ಒಬ್ಬನೇ ಹೋಗ್ತಾ ಇರೋದು. ಚೆನ್ನಾಗಿದೆ ಕೆರೆ. ನಿನ್ನೆ ವಿಜಯ್ ಫಿಲಮು ರಿಲೀಸ್ ಆಯಿತು, ನೋಡ್ಕೊಬಂದೆ, ಸೂಪರಾಗಿತ್ತು. ನಾನು ಬೇಡ ಅಂದರೂ ನನ್ನ ಫ್ರೆಂಡ್ ಕರ್ಕೊಂಡೋದ. ಸುಮ್ಮನೆ 500 ರೂಪಾಯಿ ದಂಡ ಆಯಿತು. ಅಂದರೆ ಒಂದು ಟಿಕೆಟ್ಗೆ ಅಷ್ಟೊಂದು ರೇಟ್ ಬೇಕಾಗಿರಲಿಲ್ಲ. ನಾನು ಬೇಡ ಕಣೋ ಸುಮ್ಮನೆ ಬಾರೋ ಅಂತ ಹೇಳಿದ್ರೆ, ಇಲ್ಲ ನಮ್ಮ ಬಾಸ್ ಫಿಲಮ್ ಅಂತ ಕರ್ಕೊಂಡು ಹೋದ. ಚೆನ್ನಾಗಿತ್ತು. ಆದರೆ ಆ ಸ್ಟೋರಿ ಇಲ್ಲೋ ನೋಡ್ದಂಗಿತ್ತು ಕಣ್ರಿ, ವಿಜಯ್ ಫಿಲಮ್ ಸ್ಟೋರಿನ ನಾನು ತೆಲುಗಲ್ಲಿ ಎಲ್ಲೋ ನೋಡ್ದಂಗಿತ್ತು. ಆದರೆ ಜ್ಞಾಪನಕ್ಕೆ ಬರ್ತಾಯಿಲ್ಲ ಯಾರು ಫಿಲಿಮ್ ಅಂತ. ಕೆರೆ ನೋಡ್ರಿ ಚೆನ್ನಾಗಿದೆ. ವ್ಯೂ ಸೂರ್ಯನ ಕಿರಣ ಬೀಳಬೇಕಾಗಿತ್ತು. ಇಲ್ಲಿ ನೋಡಿದ್ರೆ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಬುಣ ಮುಚ್ಕೊಂಬಿಟ್ಟಿತ್ತು. ಸೂರ್ಯನ ಕಿರಣನೇ ಕಾಣಿಸ್ತಾ ಇಲ್ಲ ಇಲ್ಲಿ. ಒಳಗಡೆ ಮೀನುಗಳೆಲ್ಲ ಇದೆ, ದೊಡ್ಡ ದೊಡ್ಡ ಮೀನುಗಳೆಲ್ಲ ಇದೆ. ಕಳ್ಳೆಪುರಿ ಹಾಕಿದ್ರೆ ಬೈತಾರಲ್ಲಿ ಸೆಕ್ಯೂರಿಟಿಗಳು, ಏನೂ ಹಾಕ್ಬಾರ್ದಂತೆ ಒಳಗಡೆ. ಕಳ್ಳೆಪುರಿ ಏನು ಹಾಕೋ ಇದ್ದರೆ ಮೀನುಗಳು ಈಚೆ ಬರ್ತದೆ, ಅದೆಲ್ಲ ತೋರಿಸ್ಬೋದಾಗಿತ್ತು. ಇಲ್ಲಿ ಫಸ್ಟು ಪಾರ್ಕು ಕಚ್ಚಡವಾಗಿತ್ತಂತೆ. ಇದು ಹಾವುಗಳ ಕಾಟ ಜಾಸ್ತಿ ಇತ್ತಂತೆ ಇಲ್ಲಿ. ನೋಡ್ರಿ ಸೂರ್ಯನ ಕಿರಣ, ಸೂರ್ಯನೇ ಬಂದ್ಬಿಟ್ಟ. ಹುಡುಕ್ತಾ ಇದ್ದೆ, ಮರ ಮಚ್ಕೊಂಡಿದ್ರು. ಇವಾಗ ಬಂದವ್ರು ಈಚೆ ಕಡೆ ಅಣ್ಣ.
ನೋಡ್ರಿ ನೋಡ್ರಿ, ಕಾಣಿಸ್ತಾ ಇದೆಯಾ? ಯಾವುದೋ ಮರ ಏನ್ರಿ ಹಿಂಗೈತೆ, ಹಿಂಗೆ ಹೊಳ್ಕೊಂಡೈತೆ, ಬಿದ್ದೋಗೋ ಥರನೇ ಐತಲ್ರಿ ಇದು. ಆಲ್ರೆಡಿ ಒಂದು ಮರ ಬಿದ್ದೋಗೋದೆ ಇಲ್ಲಿ. ಬಿದ್ದೋಗಿರೋ ಮರನ ಹಂಗೆ ಬಿಟ್ಟವರಲ್ಲ ಇವರು. ಎತ್ತಾಕಬೇಕು ತಾನೆ, ಗಲೀಜಾಗಿರಲ್ವ ಕೆರೆಗಳು ಈ ಥರ ಆಗಿದ್ರೆ. ಅಪ್ಪ, ತುಂಬ ತುಂಬ ದಿವಸ ಆಯ್ತಲ್ಲ ನೋಡ್ದು, ಸುಸ್ತಾಗ್ತೈತೆ ಹಂಗೆ. ನಡಿಬೇಕು, ಡೈಲಿ ನಡಿಬೇಕು ರೀ. ವಾಕಿಂಗ್ ಮಾಡಬೇಕು, ಇಲ್ಲ ಜಾಗಿಂಗ್ ಮಾಡಬೇಕು. ಹೆಲ್ತು ಸ್ವಲ್ಪ ಹದ್ಬಸ್ತಲ್ಲಿರುತ್ತೆ ಆವಾಗಲಾದರೂ, ಇಲ್ಲಾಂದರೆ ಕಷ್ಟ. ಅಟ್ಲೀಸ್ಟ್ ಮನೆ ಹತ್ರ ಆದರೂ, ರೋಡಲ್ಲಾದರೂ ನಡಿಬೇಕು. ಏನಿದು ಎಲ್ಲ ಖಾಲಿ, ಯಾರೂ ಇಲ್ಲ ರೀ. ನಾನು ಎಲ್ಲ ಹೋದ್ಮೇಲೆ ಬಂದಿದ್ದೀನಿ, ಜನಗಳು ಓಡಾಟನೇ ಇಲ್ಲ ಇಲ್ಲಿ. ಆವಾಗಲೇ ಹೇಳ್ದಂಗೆ ಇಷ್ಟು ದೊಡ್ಡ ಪಾರ್ಕಲ್ಲಿ 100 ಜನ ಇದ್ದರೂ ಗೊತ್ತೇ ಆಗಲ್ಲ. 10 ಜನ ಇದ್ರಂತೂ ಗೊತ್ತೇ ಆಗಲ್ಲ ಬಿಡ್ರಿ ಜನ ಎಲ್ಲಿದ್ದಾರೋ ಅಂತ. ಇಲ್ಲಿ ಯಾವುದೋ ಒಂದು ಕಲ್ಯಾಣಿ ಇದೆ ಅಂತ ಹೇಳಿದ್ರು ನಮ್ಮ ಫ್ರೆಂಡು. ಹೋಗಿ ನೋಡಬೇಕು ಅಲ್ಲಿ ಕಲ್ಯಾಣಿಲಿ ದೊಡ್ಡ ದೊಡ್ಡ ಮೀನುಗಳೆಲ್ಲ ಇರುತ್ತೆ ಅಂತ ಹೇಳ್ದೆ. ಹೋಗಿ ಚೆಕ್ ಮಾಡಬೇಕು, ಮೀನಿದೆಯೋ ಇಲ್ಲ ಏನಿದೆಯೋ ಅಂತ. ಅಲ್ಲಿ ದೇವಸ್ಥಾನ ಇದೆ, ಪಾರ್ಕ್ ಹತ್ರನೇ ದೇವಸ್ಥಾನ ಬೇರೆ ಐತೆ ರೀ ಇಲ್ಲಿ ಒಳಗಡೆ. ಪರವಾಗಿಲ್ಲ. ನೋಡ್ರಿ, ಕೆರೆ ನೀರು ಎಲ್ಲಿ ಹೋಗ್ತಾಯಿದೆ ಅಂತ. ಅಲ್ಲಿ ತುಂಬಿದ್ರೆ ಇಲ್ಲಿ ಹೋಗೋದು. ಕೆರೆ ನೀರೋ ಇಲ್ಲ ಅದು ಮೂರಿ ನೀರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೋಡೋಕ್ಕೆ ಕೆರೆಗೆ ಅಟ್ಯಾಚ್ ಆಗಿತ್ತು. ಚೆನ್ನಾಗಿದೆ ಕಣ್ರಿ ಪಾರ್ಕು. ಒಂದು ರೌಂಡು ಇನ್ನೇನು ಒಂದು 100 ಮೀಟ್ರ್ ಆದರೆ ಒಂದು ರೌಂಡ್ ಕಂಪ್ಲೀಟ್ ಆಗುತ್ತೆ. ಚೆನ್ನಾಗಿದೆ ಪಾರ್ಕ್ ಇದು. ಸುತ್ತಲೂ ಗಿಡ ಮರ ಇದೆ, ಸೂಪರಾಗಿದೆ. ಇಲ್ಲೇ ಕಣ್ರಿ ಕಲ್ಯಾಣಿ ಇರೋದು. ನಮ್ಮ ಫ್ರೆಂಡ್ ಹೇಳಿದ್ರು ಕಲ್ಯಾಣಿ ಇದೆ ಅಂತ. ಇಲ್ಲೇ ನೋಡೋಣ ಬನ್ನಿ, ಹೋಗ್ತಾ ಇದ್ದೀನಿ. ನೀರು ಇದೆಯಲ್ಲೋ ಗೊತ್ತಿಲ್ವೇ ಕಲ್ಯಾಣಿಲಿ. ಜಾಸ್ತಿ ಇರಬೇಕಾಗಿತ್ತು, ಸ್ವಲ್ಪ ಸ್ವಲ್ಪ ಐತೆ. ಕಾಣಿಸ್ತಾ ಇಲ್ವಲ್ಲ ನೀರು? ಓ, ಕಾಣಿಸ್ತೈತೆ. ಓ, ಮೀನೆಲ್ಲ ಏನೂ ಇಲ್ಲ ರೀ ಒಳಗಡೆ. ಕಳ್ಳೆ ಪುರಿ ತರ್ಬೋದಾಗಿತ್ತು. ಇದ್ದಿದ್ರೆ ಅಲ್ಲೇನೋ ಆಮೆ ಕಾಣಿಸ್ತೈತೆ. ಆ ಕಡೆ ಆಮೆ ಇದೆ, ತೋರಿಸ್ತೀನಿ ಬನ್ನಿ. ಚಿಕ್ಕದ್ರಲ್ಲಿ ಆಮೆ ಎಲ್ಲ ಬಿಟ್ಟವ್ರಲ್ರಿ. ಸೂಪರ್. ಸ್ವಲ್ಪ ಗಲೀಜಿದೆ, ಕ್ಲೀನ್ ಮಾಡ್ಕೋಬೇಕಷ್ಟೇ. ಇಲ್ಲಿ ಕೆರೆ ಚೆನ್ನಾಗಿದೆ, ಕುತ್ಕೊಂಡು ವಿಶ್ರಾಂತಿ ತಗೊಳಕ್ಕೆ, ಯೋಗ ಮಾಡೋಕ್ಕಂತೂ ಒಳ್ಳೆ ಜಾಗ ಇದು. ಸೂಪರ್. ಒಂದಿದ್ದಕ್ಕೂ ವೇಸ್ಟ್ ಆಗಿಲ್ಲ. ಆ ಕಡೆ ದೊಡ್ಡ ಪಾರ್ಕು, ಈ ಕಡೆ ಚಿಕ್ಕ ಕೆರೆ ಥರ ಕಲ್ಯಾಣಿ. ಆ ಚಿಕ್ಕ ಕೆರೆಯಲ್ಲಿ ನೀರಿಲ್ಲ, ಆ ದೊಡ್ಡ ಕೆರೆಯಲ್ಲಿ ನೀರೈತೆ. ಈ ಚಿಕ್ಕ ಕಲ್ಯಾಣಿಲಿ ನೀರೈತೆ, ಆದರೆ ಮೀನು ಇದೆ ಅಂತ ಹೇಳಿದ್ರು, ಮೀನಿಲ್ಲ. ಅಲ್ಲಿ ಆಮೆ ಇತ್ತು, ಕಾಣಿಸ್ತಾ ಇಲ್ಲ, ಹೊಂಟೋಯ್ತು ಅನಿಸುತ್ತೆ. ನಾನು ಬಂದಿದ್ದಕ್ಕೆ ಹೊಂಟೋಯ್ತೇನೋ ಪಾಪ. ಬೇಜಾರಾಗ್ಬಿಡ್ರಿ. ಸರಿ ಗಾಯ್ಸ್, ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.